ನಮಸ್ಕಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಜಯಪುರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ದಿ ಪ್ರೆಸಿಡೆನ್ಸಿ ಕಾಲೇಜ್ ಆಫ್ ಎಜುಕೇಷನ್ ವಿಜಯಪುರ 2014-15ನೇ ಸಾಲಿನ ಶೈಕ್ಷಣಿಕ, ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಕುರಿತಾದ ಸವಿ ನೆನಪುಗಳನ್ನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುವ ಒಂದು ಪುಟ್ಟ ಪ್ರಯತ್ನದ ಫಲವೇ ಈಗ ನೀವು ವೀಕ್ಷಿಸುತ್ತಿರುವ ಕಿರುಚಿತ್ರ. ನಮ್ಮ ಶಿಕ್ಷಣ ಮಹಾವಿದ್ಯಾಲಯವು ಪ್ರಾರಂಭವಾದದ್ದು 2009-2010ನೇ ಶೈಕ್ಷಣಿಕ ವರ್ಷದಿಂದ. ಇದು ದಿವಂಗತ ಶ್ರೀ ಎಸ್.ಎಂ. ಮಂಗಾನರವರ ಕನಸಿನ ಕೂಸು. ಪ್ರಾರಂಭದ ವರ್ಷದಿಂದ ಗುಣಮಟ್ಟದ ಶಿಕ್ಷಣಕ್ಕೆ ಕಂಕಣಬದ್ಧವಾಗಿರುವ ನಮ್ಮ ಶಿಕ್ಷಣ ಮಹಾವಿದ್ಯಾಲಯ ಕಳೆದ 5 ವರ್ಷಗಳಲ್ಲಿ ನಾಡಿಗೆ ಸಮರ್ಥ ಶಿಕ್ಷಕರನ್ನು ನಿರ್ಮಾಣ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಶಸ್ವಿಯಾದ ತೃಪ್ತಿ ನಮಗಿದೆ. ಪೀಠಿಕೆ ಸ್ವಲ್ಪ ಅತಿ ಅನಿಸಿದರೂ ಸಹ ಇದು ನಮ್ಮ ಹೆಮ್ಮೆಯ ವಿಷಯ. ಈಗ ನಾನು ನೇರವಾಗಿ ಪ್ರಸ್ತುತ ವರ್ಷದ ಘಟನೆಗಳಿಗೆ ಬರುತ್ತೇನೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ನಿರ್ದೇಶನದಂತೆ ದಿನಾಂಕ 15-11-2014ರಿಂದ BEd ಕೋರ್ಸುಗಳಿಗೆ ದಾಖಲಾತಿಕರಣವನ್ನು ಪ್ರಾರಂಭಿಸಿದೆವು. ಪ್ರವೇಶ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ದಿನಾಂಕ 16-12-2014ರಂದು ವಿದ್ಯಾದೇವತೆ ಸರಸ್ವತಿಯ ಪೂಜಾ ಕಾರ್ಯಕ್ರಮದೊಂದಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ವಿದ್ಯುಕ್ತ ಚಾಲನೆಯನ್ನು ನೀಡಲಾಯಿತು. ಆರಂಭದಲ್ಲಿ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ತಿಳಿಯಲು ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ನವ ವಿದ್ಯಾರ್ಥಿಗಳು ಹುರುಪಿನಿಂದ ತಮ್ಮ ಸಾಮರ್ಥ್ಯಗಳನ್ನು ತೋರಿಸಿ ತಾವು ಪ್ರತಿಭಾವಂತರೆಂದು ಸಾಬೀತುಪಡಿಸಿದ್ದು ನೆನೆಯಲೇಬೇಕಾದ ಸಂಗತಿ. ಶಿಕ್ಷಣ ಮಹಾವಿದ್ಯಾಲಯದ ಒಂದು ಪ್ರಮುಖ ಜವಾಬ್ದಾರಿ ಎಂದರೆ ಭಾವಿ ಶಿಕ್ಷಕರಲ್ಲಿ ಬೋಧನಾ ಕೌಶಲ್ಯಗಳನ್ನು ವೃದ್ಧಿಸುವುದು. ಅಂತೆಯೇ ಆರಂಭದಲ್ಲಿ ಸೂಕ್ಷ್ಮ ಬೋಧನೆ ಹೆಸರಿನಲ್ಲಿ ಉಪನ್ಯಾಸಕರಿಂದ ಬೋಧನಾ ಕೌಶಲ್ಯಗಳ ಕುರಿತಾಗಿ ಪ್ರಾತ್ಯಕ್ಷಿಕೆಗಳನ್ನು ನೀಡಲಾಯಿತು. ಪ್ರಾತ್ಯಕ್ಷಿಕೆಯನ್ನು ಗ್ರಹಿಸಿದ ಪ್ರಶಿಕ್ಷಣಾರ್ಥಿಗಳು ಡಿಸೆಂಬರ್ 30, 2014ರಿಂದ ಜನವರಿ 9, 2015ರವರೆಗೆ ಬೋಧನಾ ಕೌಶಲ್ಯಗಳನ್ನು ಕರಗತ ಮಾಡಿಕೊಂಡು ನಾವು ಈಗ ನೈಜ ತರಗತಿಯನ್ನು ಎದುರಿಸಲು ಸಿದ್ಧರಾಗಿದ್ದೇವೆ ಎಂದು ದೃಢಪಡಿಸಿದರು. ಈ ಮಧ್ಯ ಆರಂಭದ ತರಬೇತಿಗೆ ವಿದ್ಯಾರ್ಥಿಗಳಿಗೆ ಹೊಸ ವರ್ಷಾಚರಣೆ ಹೊಸ ಹುಮ್ಮಸ್ಸನ್ನು ನೀಡಿತು. ಹೌದು, ಪ್ರಶಿಕ್ಷಣಾರ್ಥಿಗಳೆಲ್ಲರೂ ಹೊಸ ವರ್ಷವನ್ನು ಸಂಭ್ರಮದಿಂದ ಸ್ವಾಗತಿಸಿ ಮುಂದಿನ ತರಬೇತಿಗೆ ಅಣಿಯಾಗಿದ್ದರು. ಈ ಹೊತ್ತಿಗೆ ಕಾಲೇಜಿನಲ್ಲಿ ಮುಂದೆ ನಡೆಸಲು ಉದ್ದೇಶಿಸಿದ ಎಲ್ಲ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ಸಂಘಟಿಸಲು ಪ್ರಾಚಾರ್ಯರು ವಿದ್ಯಾರ್ಥಿ ಒಕ್ಕೂಟದ ರಚನೆಗೆ ಅಧಿಸೂಚನೆಯನ್ನು ಹೊರಡಿಸಿದರು. ಅದರಂತೆ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಶಿಕ್ಷಣ ಮಹಾವಿದ್ಯಾಲಯದಲ್ಲೂ ಸಹ ಗುಪ್ತ ಹಾಗೂ ಮುಕ್ತ ಮತದಾನಕ್ಕೆ ಅವಕಾಶ ನೀಡಿ ದಿನಾಂಕ 10ನೇ ಜನವರಿ 2015ರಂದು ಚುನಾವಣೆಯನ್ನು ನಡೆಸಿ ಫಲಿತಾಂಶವನ್ನು ಪಾರದರ್ಶಕವಾಗಿ ಪ್ರಕಟಿಸಲಾಯಿತು. ಹೇಳಿ ಕೇಳಿ ತರಬೇತಿ ಕೇಂದ್ರ ಅಂದರೆ ಗೊತ್ತೇ ಇದೆ, ವರ್ಷಪೂರ್ತಿ ಕಾರ್ಯಕ್ರಮಗಳದ್ದೇ ತಯಾರಿ. ಅಂತೆಯೇ ಜನವರಿ 12ರಂದು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಂದು ತಿಳಿಸಲು ಸಂತೋಷವೆನಿಸುತ್ತಿದೆ. ಸಂಪ್ರದಾಯದಂತೆ ಹೊಸ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವ ವಿದ್ಯಾರ್ಥಿ ಒಕ್ಕೂಟದ ಜೊತೆಗೆ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಅಸ್ತಿತ್ವವನ್ನು ಪಡೆದದ್ದು ಕಾರ್ಯಕ್ರಮದ ಗರಿಮೆಯನ್ನು ಹೆಚ್ಚಿಸಿತು. ಖ್ಯಾತ ವಾಗ್ಮಿ ಶ್ರೀ ಅಶೋಕ್ ಹಂಚ್ಲಿ ಅವರ ಈ ಕಾರ್ಯಕ್ರಮದಲ್ಲಿ ಸಮರ್ಥ ಶಿಕ್ಷಕನ ಸಾಮರ್ಥ್ಯಗಳ ಕುರಿತು ಮಾರ್ಮಿಕವಾಗಿ ಮಾತನಾಡಿದರು. ಈ ಎಲ್ಲ ಚಟುವಟಿಕೆಗಳಿಗೆ 2015ರ ಜನವರಿ 20ನೇ ತಾರೀಕು ಸಾಕ್ಷಿಯಾಯಿತು. ಮುಂದೆ ಪ್ರತಿಯೊಬ್ಬ ಭಾರತೀಯನು ಗೌರವಿಸಬೇಕಾದ ದಿನ ಅದು ಗಣರಾಜ್ಯೋತ್ಸವದ ದಿನ. ನಾಡಿನ ಉತ್ತಮ ಪ್ರಜೆಗಳನ್ನು ನಿರ್ಮಿಸುವ ಶಿಕ್ಷಕ ವೃತ್ತಿಯ ತರಬೇತಿಯಲ್ಲಿ ಈ ದಿನ ಪ್ರತಿ ವರ್ಷದ ಆಚರಣೆಗಿಂತಲೂ ನಮಗೆ ವಿಶೇಷವೆನಿಸಿತು. ಸಂಸ್ಥೆಯ ಅಧ್ಯಕ್ಷರ ಸಮ್ಮುಖದಲ್ಲಿ ಹಿರಿಯ ನಾಗರಿಕರಾದ ಶ್ರೀ ಶಂಕರಗೌಡ ಪಾಟೀಲ್ರವರು ಧ್ವಜಾರೋಹಣವನ್ನು ನೆರವೇರಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಇಷ್ಟೆಲ್ಲ ಹೇಗೆ ಕಳೆಯಿತು ಎಂಬುದು ಗೊತ್ತಾಗುವಷ್ಟರಲ್ಲಿಯೇ ಸೂಚನಾ ಫಲಕದ ಮೇಲೆ ಪ್ರಾಯೋಗಿಕ ಪಾಠಗಳ ವೇಳಾಪಟ್ಟಿ ನಮ್ಮ ಮುಂದಿನ ಕಾರ್ಯವನ್ನು ನೆನಪಿಸಿತು. ಅದುವೇ ಪ್ರಾಯೋಗಿಕ ಪಾಠ ಬೋಧನೆ.
ನಿಯಮದಂತೆ ಸರಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಪಾಠ ಯೋಜನೆಯನ್ನು ತಯಾರಿಸಿ ನಿಯೋಜಿತ ಪ್ರಾಯೋಗಿಕ ಶಾಲೆಗಳಿಗೆ ಹೋಗಿ ದತ್ತ ಕಾರ್ಯವನ್ನು ದಿನಾಂಕ 27 ಜನವರಿ 2015ರಿಂದ 21 ಫೆಬ್ರವರಿ 2015ರವರೆಗೆ ಪೂರೈಸಿ ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನು ಗಳಿಸಿಕೊಂಡಿರುವುದಾಗಿ ತಿಳಿಸಿದ್ದು, ಉಪನ್ಯಾಸಕ ವರ್ಗ ಸಂತಸಪಟ್ಟ ಕ್ಷಣಗಳಲ್ಲಿ ಒಂದು. ಪ್ರಾಯೋಗಿಕ ಪಾಠ ಬೋಧನೆಯನ್ನು ಯಶಸ್ವಿಯಾಗಿ ಪೂರೈಸಿ ಬರುತ್ತಲೇ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾಲೇಜು ರಂಗೋತ್ಸವಕ್ಕೆ ಆಮಂತ್ರಣವನ್ನು ನೀಡಿತು. ಈ ರಂಗೋತ್ಸವಕ್ಕಾಗಿ ನಮ್ಮ ಪ್ರಶಿಕ್ಷಣಾರ್ಥಿಗಳ ತಂಡವೊಂದು ಜಾನಪದ ನೃತ್ಯ ಹಾಗೂ ಒಂದು ನಾಟಕದ ಪ್ರದರ್ಶನವನ್ನು ದಿನಾಂಕ 11/2/2015ರಂದು ನೀಡಿ ಇಲಾಖೆಯಿಂದ ಗೌರವವನ್ನು ಪಡೆದುಕೊಂಡಂತಹ ಸವಿನೆನಪನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲು ನಮ್ಮ ಮನ ಬಯಸುತ್ತದೆ. ಜೊತೆಗೆ ವಿಜಯಪುರ ಜಿಲ್ಲೆಯ ಪ್ರತಿಷ್ಠಿತ ನವರಸಪುರ ಉತ್ಸವದಲ್ಲಿ ನಮ್ಮ ವಿದ್ಯಾರ್ಥಿಗಳು ಗಾಯನ ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದದ್ದನ್ನು ನಾವು ಸ್ಮರಿಸಲೇಬೇಕು. ಹೀಗೆ ಒಂದರ ಹಿಂದೊಂದರಂತೆ ವಿಜ್ಞಾನ ಸಂಘದ ಜೊತೆಯಲ್ಲಿ ಪಠ್ಯಾಧಾರಿತ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ, ಇತಿಹಾಸ ಸಂಘದ ಉದ್ಘಾಟನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮಹಿಳೆಯರಿಗಾಗಿ ವಿವಿಧ ಕಾರ್ಯಕ್ರಮಗಳು, ಸ್ಥಳೀಯ ಐತಿಹಾಸಿಕ ಸ್ಥಳಗಳ ಸಮೀಕ್ಷೆ, ವಿಶ್ವ ಜಲ ದಿನಾಚರಣೆ, ಡಾಕ್ಟರ್ BR ಅಂಬೇಡ್ಕರ್ ದಿನಾಚರಣೆಗಳು ಪ್ರಥಮ ಸೆಮಿಸ್ಟರ್ನ ಪ್ರಮುಖ ಕಾರ್ಯಕ್ರಮಗಳು. ಪರೀಕ್ಷೆಯ ನಂತರ ಸ್ವಲ್ಪ ವಿಶ್ರಾಂತಿಯನ್ನು ನೀಡಿ ಮತ್ತೆ ದ್ವಿತೀಯ ಸೆಮಿಸ್ಟರ್ಗಳ ಕಾರ್ಯಕಲಾಪಗಳನ್ನು ಪ್ರಾರಂಭಿಸಲಾಯಿತು. ಪೂರ್ವ ನಿಯೋಜನೆಯಂತೆ ಪ್ರಶಿಕ್ಷಣಾರ್ಥಿಗಳು ದಿನಾಂಕ 13 ಜುಲೈ 2015ರಿಂದ 5 ಆಗಸ್ಟ್ 2015ರವರೆಗೆ ಬೇರೆ ಬೇರೆ ಪ್ರೌಢಶಾಲೆಗಳಲ್ಲಿ ತಮ್ಮ ಪಾಠ ಬೋಧನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಇದನ್ನು ಮುಗಿಸುತ್ತಲೇ ಸ್ವಾತಂತ್ರ್ಯ ದಿನಾಚರಣೆ ಸಮೀಪಿಸುತ್ತಿತ್ತು. ದಿನಾಂಕ 15 ಆಗಸ್ಟ್ 2015ರಂದು ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವದ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದಾದ ನಂತರ ದಿನಾಂಕ 20/8/2015ರಿಂದ 22/8/2015ರವರೆಗೆ ಪ್ರಶಿಕ್ಷಣಾರ್ಥಿಗಳಿಗಾಗಿ ಪೌರತ್ವ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ 3 ದಿನಗಳಲ್ಲಿ ಮಹತ್ವದ ವಿಷಯಗಳ ಮೇಲೆ ಉಪನ್ಯಾಸ, ಚರ್ಚೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಖ್ಯಾತ ಸಂಪನ್ಮೂಲ ವ್ಯಕ್ತಿಗಳು ಪ್ರಶಿಕ್ಷಣಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳಲ್ಲಿ ಜ್ಞಾನಧಾರೆಯನ್ನು ಹರಿಸಿದರು. ಇದರ ಜೊತೆಗೆ ಇತಿಹಾಸ ಸಂಘದ ಅಡಿಯಲ್ಲಿ ಅಡಕು ಸಂಸತ್ತಿನ ರಚನೆ, ಅಂತಾರಾಷ್ಟ್ರೀಯ ಕ್ರೀಡಾ ದಿನಾಚರಣೆ, ಆದರ್ಶ ಶಿಕ್ಷಕ ಡಾಕ್ಟರ್ ರಾಧಾಕೃಷ್ಣನ್ ಅವರ ಸವಿನೆನಪಿಗಾಗಿ ಶಿಕ್ಷಕರ ದಿನಾಚರಣೆಯಂತಹ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಂದು ತಿಳಿಸಲು ಸಂತೋಷವೆನಿಸುತ್ತದೆ. ದಿನಾಂಕ 8 ಸೆಪ್ಟೆಂಬರ್ 2015ರಿಂದ 12 ಸೆಪ್ಟೆಂಬರ್ 2015ರವರೆಗೆ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕದ ಪ್ರಮುಖ ನೈಸರ್ಗಿಕ ಹಾಗೂ ಐತಿಹಾಸಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಹರ್ಷಪಟ್ಟರು. ಇತಿಹಾಸ ಸಂಘದ ಅಡಿಯಲ್ಲಿ ವಿಶ್ವವಿದ್ಯಾಲಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಸಂಘಟಿಸಲಾಗಿತ್ತು. ಗಾಂಧೀಜಿ ಮತ್ತು ಶಾಸ್ತ್ರಿ ಜಯಂತಿ, ಅಬ್ದುಲ್ ಕಲಾಂರವರ ಜನ್ಮದಿನ, ವಾಲ್ಮೀಕಿ ಜಯಂತಿ, ಕನ್ನಡ ರಾಜ್ಯೋತ್ಸವ ಮುಂತಾದವು ಈ ಶೈಕ್ಷಣಿಕ ವರ್ಷದಲ್ಲಿ ಆಚರಿಸಿದ ಪ್ರಮುಖ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧನೆಯಲ್ಲಿಯೂ ಸಹ ಗುರುತಿಸುವ ಸಾಧನೆಗಳನ್ನು ಮಾಡಿರುವುದು ಹೆಮ್ಮೆಯ ವಿಷಯ. 1 ವರ್ಷಗಳವರೆಗೆ ಶಿಕ್ಷಕ ವೃತ್ತಿಗಾಗಿ ಆಸಕ್ತಿಯಿಂದ ತರಬೇತಿ ಪಡೆದು ಜ್ಞಾನ ಮತ್ತು ಕೌಶಲ್ಯಗಳ ಜೊತೆಯಲ್ಲಿ ಸಮೂಹ ಜೀವನ, ಸಂಘಟನಾ ಸಾಮರ್ಥ್ಯ ಹಾಗೂ ನಾಯಕತ್ವದ ಗುಣಗಳನ್ನು ಕಲಿತು ಇಂದು ಶಿಕ್ಷಕ ವೃತ್ತಿಗಾಗಿ ಬದ್ಧತೆಯ ಪ್ರತಿಜ್ಞೆಯನ್ನು ಸ್ವೀಕರಿಸುವ ಈ ದೀಪದಾನ ಸಮಾರಂಭಕ್ಕೆ ಈ ವೇದಿಕೆ ಸಾಕ್ಷಿಯಾಗಲಿದೆ. ನಿರಂತರ ಗುಣಮಟ್ಟಕ್ಕಾಗಿ ಶ್ರಮಿಸುತ್ತಿರುವ ಈ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ತಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಎಂದು ಆಶಿಸುತ್ತಾ ಈ ಕಿರು ಪ್ರಸ್ತುತಿಯನ್ನು ಆಸಕ್ತಿಯಿಂದ ವೀಕ್ಷಿಸಿದ್ದಕ್ಕಾಗಿ ಮಹಾವಿದ್ಯಾಲಯದ ಪರವಾಗಿ ಧನ್ಯವಾದಗಳು.